ಪ್ರಶ್ನೆ: ಭಾರತದಲ್ಲಿ ಮೊತ್ತಮೊದಲಾದ ರಾಷ್ಟ್ರಮಟ್ಟದ ನಾಗರಿಕ ರಕ್ಷಣಾ ಅಭ್ಯಾಸ ಆಪರೇಷನ್ ಅಭ್ಯಾಸ ಯಾವ ದಿನ ನಡೆಯಿತು? ಉತ್ತರ: 2025 ಮೇ 7ರಂದು 244 ಜಿಲ್ಲೆಗಳಲ್ಲಿ. ಪ್ರಶ್ನೆ: 2025 ಮೇ 3ರಂದು ಶಿರಗಾವ ದೇವಾಲಯದ ಉತ್ಸವದಲ್ಲಿ ಜನದಟ್ಟಿಯಿಂದ ಯಾವ ರಾಜ್ಯದಲ್ಲಿ ದೊಡ್ಡ ಅಪಘಾತ ಸಂಭವಿಸಿತು? ಉತ್ತರ: ಗೋವಾ, ಶ್ರೀ ಲೈರಾಯ್ ದೇವಿ ದೇವಸ್ಥಾನ. ಪ್ರಶ್ನೆ: 7 ಶಿಖರ ಚೌಕಟ್ಟು 7 ಸಮ್ಮಿಟ್ಸ್ ಪೂರ್ಣಗೊಳಿಸಿದ ಕಿರಿಯತಮ ಭಾರತೀಯ ಯಾರು? ಉತ್ತರ: ವಿಶ್ವನಾಥ್ ಕಾರ್ತಿಕೇ ಪದಕಂಟಿ. ಪ್ರಶ್ನೆ: ಭಾರತದ ಅತ್ಯಂತ ಹೆಚ್ಚಿನ ತೇನೆ ಉತ್ಪಾದನೆಯ ರಾಜ್ಯ ಯಾವುದು? ಉತ್ತರ: ಉತ್ತರ ಪ್ರದೇಶ. ಪ್ರಶ್ನೆ: ಭಾರತ ಎಷ್ಟು ಪ್ರಮಾಣದ ತೇನೆಯನ್ನು ರಫ್ತು ಮಾಡುತ್ತದೆ? ಉತ್ತರ: ಸುಮಾರು 80%ಕ್ಕೂ ಹೆಚ್ಚು. ಪ್ರಶ್ನೆ: ಅಂತಾರಾಷ್ಟ್ರೀಯ ವಿಚಾರಗಳು. ಪ್ರಶ್ನೆ: 2025 ಮೇ 3ರಂದು ಆಸ್ಟ್ರೇಲಿಯಾದ ಫೆಡರಲ್ ಚುನಾವಣೆ ಯಾರು ಗೆದ್ದರು? ಉತ್ತರ: ಆಂಟೋನಿ ಆಲ್ಬನೀಸ್ ಅವರ ಲೇಬರ್ ಪಕ್ಷ. ಪ್ರಶ್ನೆ: ಯೆಮೆನ್ನ ಸಾನಾ ವಿಮಾನ ನಿಲ್ದಾಣದಲ್ಲಿ ಏನು ಸಂಭವಿಸಿತು? ಉತ್ತರ: ಇಸ್ರೇಲಿ ದಾಳಿ, 3 ವಿಮಾನಗಳು ನಾಶ. ಪ್ರಶ್ನೆ: ಮಾಲಿಯಲ್ಲಿ ಮೇ 2025ರಲ್ಲಿ ಎಂತಹ ರಾಜಕೀಯ ಪ್ರತಿಭಟನೆ ನಡೆಯಿತು? ಉತ್ತರ: ಪಕ್ಷ ರದ್ದತಿ ವಿರುದ್ಧ ಮತ್ತು ರಾಷ್ಟ್ರಪತಿ ಗೊಯಿಟಾ ಅಧಿಕಾರ ವಿಸ್ತರಣ ವಿರುದ್ಧ ಪ್ರತಿಭಟನೆ. ಪ್ರಶ್ನೆ: ವಿಜ್ಞಾನ ಮತ್ತು ತಂತ್ರಜ್ಞಾನ. ಪ್ರಶ್ನೆ: 2025 ಮೇ 8ರಂದು ಏನು ವಿಜ್ಞಾನದ ಗಂಭೀರ ಹುಡುಕಾಟ ಆಲಿಸ್ ಯಂತ್ರದಿಂದ ಕಂಡುಬಂತು? ಉತ್ತರ: ಸೀಸೆಯನ್ನು ಚಿನ್ನವಾಗಿ ಪರಿವರ್ತನೆ. ಪ್ರಶ್ನೆ: ಮೇ 16ರಂದು ಪತ್ತೆಯಾದ ಅತ್ಯಂತ ದೂರದ ನಕ್ಷತ್ರ ಪಥದ ಹೆಸರು ಏನು? ಉತ್ತರ: ಮಾಮ್ Z14 ಬಿಗ್ ಬ್ಯಾಂಗನ ನಂತರದ ಮೊದಲ 280 ಮಿಲಿಯನ್ ವರ್ಷದಲ್ಲಿ ಹುಟ್ಟಿದ. ಪ್ರಶ್ನೆ: ಗೂಗಲ್ ಡೀಪ್ ಮೈಂಡ್ ಯಾವ ಹೊಸ ವಿಡಿಯೋ ಮಾದರಿಯನ್ನು ಬಿಡುಗಡೆ ಮಾಡಿತು? ಉತ್ತರ: ವಿಯೋ 3. ಪ್ರಶ್ನೆ: ಪ್ರಪಂಚದ ಮೊದಲ ಗನೋರಿಯಾ ಲಸಿಕೆ ಯಾವ ದೇಶದಲ್ಲಿ ಪ್ರಕಟವಾಯಿತು? ಉತ್ತರ: ಇಂಗ್ಲೆಂಡ್, NHS ಇಂಗ್ಲೆಂಡ್, ಮೇ 21. ಪ್ರಶ್ನೆ: ಚೀನಾದಲ್ಲಿ ಯಾವ ಹೊಸ ಕಾಂಟ್ಯಾಕ್ಟ್ ಲೆನ್ಸ್ ತಯಾರಿಸಲಾಯಿತು? ಉತ್ತರ: ಇನ್ಫ್ರಾರೆಡ್ ಕಾಂಟ್ಯಾಕ್ಟ್ ಲೆನ್ಸ್, ಕತ್ತಲಿನಲ್ಲಿ ದೃಷ್ಟಿಯ ಸಾಧನೆ. ಪ್ರಶ್ನೆ: MIT ಯಾವ ಹೊಸ ಇಂಧನ ಕೋಶವನ್ನು ಅಭಿವೃದ್ಧಿಪಡಿಸಿತು? ಉತ್ತರ: ಸೋಡಿಯಂ ಏರ್ ಫ್ಯೂಯಲ್ ಸೆಲ್, 3 ಲಿಥಿಯಂ ಬ್ಯಾಟರಿಗಳ ಶಕ್ತಿ. ಪ್ರಶ್ನೆ: ಮೆದುಳಿನ ಜೀವಿತಾವಧಿ ಹೆಚ್ಚಿಸಲು ಯಾವ ಔಷಧ ಮಿಶ್ರಣವು ಪ್ರಯೋಗಾತ್ಮಕ ಯಶಸ್ಸು ಕಂಡಿತು? ಉತ್ತರ: ರಾಪಾಮೈಸಿನ್ ಪ್ಲಸ್ ಟ್ರಾಮೆಟಿನಿಬ್. ಪ್ರಶ್ನೆ: HIV ಸೋಂಕಿತ ಶ್ವೇತಕಣಗಳಲ್ಲಿ ಮ್ಯಾಪಿದ ಮಾರುಕಟ್ಟೆ RNA ತಂತ್ರಜ್ಞಾನ ಯಾವ ದಿನ ಪ್ರಕಟವಾಯಿತು? ಉತ್ತರ: ಮೇ 29. ಪ್ರಶ್ನೆ: ರಕ್ಷಣಾ ಮತ್ತು ಸಹಕಾರ. ಪ್ರಶ್ನೆ: ಮಹಾಸಾಗರ್ ಎಂದರೇನು? ಉತ್ತರ: ಭಾರತ ಆರಂಭಿಸಿದ ಜಾಗತಿಕ ಸಾಗರ ಸುರಕ್ಷತಾ ಯೋಜನೆ. ಪ್ರಶ್ನೆ: ಬ್ರಿಕ್ಸ್ ವ್ಯಾಪಾರ ಸಚಿವರ ಸಭೆಯಲ್ಲಿ ಭಾರತ ಏನು ಸೂಚನೆ ನೀಡಿತು? ಉತ್ತರ: ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಡುವೆ ರಫ್ತು ನಿಯಂತ್ರಣೆ ತೆಗೆಯಲು ಪ್ರಸ್ತಾಪ. ಪ್ರಶ್ನೆ: ಆರ್ಥಿಕ ವಿಚಾರಗಳು. ಪ್ರಶ್ನೆ: EPF ವಾರ್ಷಿಕ ಬಡ್ಡಿದರ ಎಷ್ಟು ಘೋಷಣೆಯಾಯಿತು? ಉತ್ತರ: 8.25% 2024-25. ಪ್ರಶ್ನೆ: ಭಾರತ 2025ರ ಮಧ್ಯಕ್ಕೆ ಜಾಗತಿಕ ಆರ್ಥಿಕತೆಯಲ್ಲಿ ಯಾವ ಸ್ಥಾನದಲ್ಲಿದೆ? ಉತ್ತರ: 4ನೇ ದೊಡ್ಡ ಆರ್ಥಿಕತೆ. ಪ್ರಶ್ನೆ: ಆರೋಗ್ಯ ಮತ್ತು ಸಮಾಜ. ಪ್ರಶ್ನೆ: ಅಂಗವೈಕಲ್ಯದ ವಿರುದ್ಧದ ವ್ಯವಹಾರವನ್ನು ಸುಪ್ರೀಂ ಕೋರ್ಟ್ ಹೇಗೆ ಪರಿಗಣಿಸಿದೆ? ಮೌಲಿಕ ಹಕ್ಕಾಡಿ ಘೋಷಣೆ. ಪ್ರಶ್ನೆ: ಭಾರತದಲ್ಲಿ 58ನೇ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು? ಉತ್ತರ: ಮಾಧವ ನ್ಯಾಷನಲ್ ಪಾರ್ಕ್. ಪ್ರಶ್ನೆ: ಕಾನೂನು ವಿಷಯಗಳು. ಪ್ರಶ್ನೆ: RBI ಪ್ರಕಟಿಸಿದ ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕ್ ಇಂಪಾರ್ಟೆಂಟ್ ಬ್ಯಾಂಕ್ಗಳು ಯಾವುವು? ಉತ್ತರ: SBI, HDFC, ICICI. ಪ್ರಶ್ನೆ: ಕ್ರೀಡೆ ಮತ್ತು ಸಂಸ್ಕೃತಿ. ಪ್ರಶ್ನೆ: 2025ರ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಗೆದ್ದ ತಂಡ ಯಾವುದು? ಉತ್ತರ: ಭಾರತ. ಪ್ರಶ್ನೆ: 2025ರ ವಿಶ್ವ ಸ್ನೂಕರ್ ಚಾಂಪಿಯನ್ ಯಾರಾಗಿದ್ದರು? ಉತ್ತರ: ಝಾವೋ ಜಿಂಟಾಂಗ್, ಚೀನಾದ ಮೊದಲ ಗೆದ್ದ ಆಟಗಾರ.